ನಮಸ್ತೆ. ನಾವಿವತ್ತು ರಕ್ಷಾಬಂಧನ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಭಾರತ ದೇಶದ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾಬಂಧನವು ಒಂದು. ರಕ್ಷಾಬಂಧನ ಎನ್ನುವ ಪದದಲ್ಲಿ ಅದರ ಪವಿತ್ರತೆ ಎದ್ದು ಕಾಣುತ್ತದೆ. ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಸಾರುವ ಹಬ್ಬವೇ ರಕ್ಷಾಬಂಧನವಾಗಿದೆ. ರಕ್ಷಾಬಂಧನ ಹಬ್ಬಕ್ಕೆ ಪುರಾತನ ಇತಿಹಾಸವಿದೆ. ಹಿಂದೂ ಶಾಸ್ತ್ರದ ಪ್ರಕಾರ ಈ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬವು ಅಣ್ಣ ತಂಗಿಯ ಮಧ್ಯೆ ಅವಿನಾಭಾವ ಸಂಬಂಧವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಅಣ್ಣನಿಗೆ ತಂಗಿ ಕೈಯ ಮಣಿಕಟ್ಟಕ್ಕೆ ರಕ್ಷಾಬಂಧವನ್ನು ಕಟ್ಟುತ್ತಾಳೆ. ಅರಶಿನ ಕುಂಕುಮವನ್ನು ಅರಿವಾಣದಲ್ಲಿ ಇಟ್ಟು ದೀಪ ಉರಿಸಿ ಅಣ್ಣನಿಗೆ ಆರತಿ ಮಾಡಿ ಅರಶಿನ ಕುಂಕುಮದ ತಿಲಕವನ್ನಿಟ್ಟು ಆಶೀರ್ವಾದವನ್ನು ಪಡೆದು ಬಲ ಕೈಗೆ ರಕ್ಷಾಬಂಧನವನ್ನು ಕಟ್ಟುವುದು ಕ್ರಮ. ಅಣ್ಣನ ಯೋಗಕ್ಷೇಮಕ್ಕಾಗಿ ತಂಗಿ ಪ್ರಾರ್ಥಿಸಿದರೆ ಅಣ್ಣನು ತಂಗಿಯನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಈ ಮೂಲಕ ರಕ್ಷಾಬಂಧನ ಸಹೋದರ ಸಹೋದರಿಯರ ಪ್ರೀತಿ ಮತ್ತು ರಕ್ಷಣೆಯ ಬಂಧವನ್ನು ಸಂಕೇತಿಸುತ್ತದೆ. ಈ ಹಬ್ಬವನ್ನು ಒಡಹುಟ್ಟಿದವರ ಪ್ರೀತಿ, ಕಾಳಜಿ, ರಕ್ಷಣೆ, ಜವಾಬ್ದಾರಿ ಇವುಗಳ ಜೊತೆಗೆ ಸಂಬಂಧದ ಸಾಮರಸ್ಯವನ್ನು ಬೆಳೆಸುತ್ತದೆ. ಸಹೋದರ ಸಹೋದರಿಗೆ ಉಡುಗೊರೆಯನ್ನು ನೀಡುತ್ತಾನೆ. ಇದು ಕೇವಲ ಒಡಹುಟ್ಟಿದವರಿಗೆ ಮಾತ್ರ ಸೀಮಿತವಾದ ಹಬ್ಬ ಮಾತ್ರ ಅಲ್ಲ. ಸಹೋದರರಂತೆ ಇರುವ ಯಾರಿಗೂ ರಕ್ಷಾಬಂಧನವನ್ನು ಕಟ್ಟಬಹುದು. ಈ ಮೂಲಕ ಸಹೋದರತೆ ಬಾಂಧವ್ಯವನ್ನು ಬೆಸೆಯಬಹುದು. ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ಮಧ್ಯೆ ಪ್ರೀತಿ, ಕಾಳಜಿ, ಮಮತೆ, ರಕ್ಷಣೆಯನ್ನು ಬೆಸೆಯುವ ಹಬ್ಬವಾಗಿ ಬೆಳೆದು ಬಂದಿದೆ. ಇದರ ಪವಿತ್ರತೆಯನ್ನು ಉಳಿಸುತ್ತಾ ಮೆರೆಸುವ ಜವಾಬ್ದಾರಿ ನಮ್ಮದಾಗಿದೆ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.